ವೀಕ್ಷಕರೇ, ಇವತ್ತಿನ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ. ಕರ್ನಾಟಕ ಸರ್ಕಾರದ ಗುತ್ತಿಗೆ ಮೀಸಲು ಸಂವಿಧಾನ ಬಾಹಿರ ಅಂತ ಅಮಿತ್ ಶಾ ಕಿಡಿಕಾರಿದ್ದಾರೆ. 4% ಮುಸ್ಲಿಂ ಮೀಸಲಿಗೆ ಅಮಿತ್ ಶಾ ಕಿಡಿಕಾರಲಾಗಿದೆ. ಸೊ ಏನ್ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೋಡೋದಾದ್ರೆ, ಕೋರ್ಟ್ನಲ್ಲಿ ಮೀಸಲು ರದ್ದಾಗತ್ತೆ, ಮುಸ್ಲಿಮರಿಗೆ ಕೈ ಲಾಲಿಪಾಪ್ ಅನ್ನ ಕೊಟ್ಟಿದೆ ಅಂತ ಕೇಂದ್ರ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋಕೆ ಹೊರಟಿರುವಂತಹ ಗುತ್ತಿಗೆಯಲ್ಲಿನ 4% ಮುಸ್ಲಿಂ ಮೀಸಲನ್ನ ಲಾಲಿಪಾಪ್ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಟೈಮ್ಸ್ ಶೃಂಗಸಭೆ 2025 ಈ ಸಂವಾದದಲ್ಲಿ ಮಾತನಾಡಿದಂತ ಅಮಿತ್ ಶಾ ಅವರು, ಧರ್ಮದ ಆಧಾರದ ಮೇಲೆ ಯಾವುದೇ ಮೀಸಲಾತಿ ಸಂವಿಧಾನದ ಉಲ್ಲಂಘನೆ ಆಗಿದೆ. ಧರ್ಮದ ಆಧಾರದ ಮೇಲೆ ಯಾವುದೇ ಕೋಟಾವನ್ನ ನಾವು ಬಲವಾಗಿ ವಿರೋಧಿಸ್ತೀವಿ ಅನ್ನುವಂತ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಆಲ್ರೆಡಿ 4% ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಸದನದ ಒಳಗೂ ಸದನದ ಹೊರಗೂ ಎರಡೂ ಕಡೆಯಲ್ಲೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕೇಂದ್ರ ಗೃಹ ಸಚಿವರು ಕೂಡ ಈ ವಿಚಾರವನ್ನ ಹೇಳಿದ್ದಾರೆ. ಇದು ಕೋರ್ಟಲ್ಲೆಲ್ಲ ನಡೆಯಲ್ಲ, ಇದನ್ನ ರದ್ದು ಮಾಡಲಾಗತ್ತೆ. ಈ ಧರ್ಮ ಅಥವಾ ಜಾತಿಯ ಆಧಾರದ ಮೇಲೆ ಈ ರೀತಿಯಾದಂತ ಮೀಸಲು ಮಾಡೋದು ತಪ್ಪು ಅನ್ನೋದನ್ನ ಹೇಳೋದ್ರ ಜೊತೆಗೆ ಇದು ಮುಸ್ಲಿಮರಿಗೆ ಕಾಂಗ್ರೆಸ್ ಸರ್ಕಾರ ನೀಡಿರುವಂತ ಲಾಲಿಪಾಪ್ ಅನ್ನೋದನ್ನ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಕ್ಷೇತ್ರ ಮರು ವಿಂಗಡಣೆ ವೇಳೆ ದಕ್ಷಿಣಕ್ಕೆ ಎಳ್ಳಷ್ಟು ಅನ್ಯಾಯ ಆಗಲ್ಲ ಅಂತ ಕೂಡ ಅಮಿತ್ ಶಾ ಹೇಳಿದ್ದಾರೆ. ಈ ಕ್ಷೇತ್ರ ವಿಂಗಡಣೆ ಆದ್ರೆ ದಕ್ಷಿಣ ಭಾರತಕ್ಕೆ ಬಹಳ ಅನ್ಯಾಯ ಆಗತ್ತೆ ಅನ್ನೋದನ್ನ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ದಕ್ಷಿಣ ಭಾರತದ ರಾಜ್ಯಗಳು ಒಗ್ಗಟ್ಟಾಗಿದ್ವು, ಒಂದಾಗಿದ್ವು. ಅಕ್ಕಪಕ್ಕದ ರಾಜ್ಯಗಳು ಪತ್ರ ಬರ್ಕೊಂಡಿದ್ದು ಕೂಡ ಇದೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಆಲ್ರೆಡಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ಕಡೆಗಣಿಸಲಾಗ್ತಾ ಇದೆ. ಈಗೇನಾದ್ರೂ ವಿಂಗಡಣೆ ಅಂತ ಬಂದಾಗ ನಮಗೆ ಈ ಸಂಸದರ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗತ್ತೆ, ಕಡಿಮೆ ಆಗತ್ತೆ. ಈಗಿರೋ ಸಂಸದರೇ ಬಿಜೆಪಿ ನಾಯಕರ ಬಳಿ ಏನು ಮಾತಾಡಲ್ಲ. ನಮಗೆ ಅದು ಬೇಕು, ಇದು ಬೇಕು, ನಮ್ಮ ಹಕ್ಕೇನಿದೆ, ನಮ್ಮ ತೆರಿಗೆ ಏನಿದೆ, ನಮಗೆ ಯಾವ ರೀತಿ ಆದಂತಹ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಜೆಟ್ ಮಂಡನೆ ಆಗಬೇಕು, ಇದ್ರ ಬಗ್ಗೆ ಮಾತಾಡಲ್ಲ. ಸೊ ಇದು ವಿಂಗಡಣೆ ಆಗ್ಲೇಬಾರ್ದು ಅಂತ ಅದಕ್ಕೆ ಅವ್ರು ಹೇಳಿದ್ದಾರೆ. ಯಾವುದೇ ರೀತಿಯಾದಂತ ಅನ್ಯಾಯ ಆಗಲ್ಲ, 5 ವರ್ಷ ಸಮೃದ್ಧಿ ಆಗತ್ತೆ ಅಂತ ಈಗಾಗಲೇ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ಹಾಗಾಗಿ ಗೃಹ ಸಚಿವರು ಅದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ.